ಹಲೋ ಚಾಂಪಿಯನ್ಸ್. ಸೊ ಇನ್ನು ಲಾಸ್ಟ್ ಎಕ್ಸಾಮು ನಾಳೆ ಸೋಷಲ್ಲು. ಸೊ ನಾನೇನು ಜಾಸ್ತಿ ಟೈಮ್ ತೊಗೊಳಲ್ಲ. ಆ್ಯಂಡ್ ಈಗ ಈಗ ಆಲ್ರೆಡಿ ಲೈಕ್ ನೈಟ್ ಆಗಿದೆ. ಸೊ ಕ್ವಿಕ್ಕಾಗಿ ಅನಲೈಸ್ ಲೈಕ್ ಮಾಡಲ್ ಕ್ವಶನ್ ಪೇಪರ್ಸ್ ಏನಿದೆ ಅಥವಾ ಕೆಲವೊಂದು ಹಿಂದಿಂದು ಅನಲೈಸ್ ಮಾಡಿದಾಗ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸು ಅಥವಾ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಪ್ರಿಪೇರ್ ಆಗಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಇಲ್ಲಾಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊ ಆ ಕಾನ್ಸೆಪ್ಟ್ಸ್ನ ಅಷ್ಟೇ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಟು ಮಚ್ ಆಫ್ ಟೈಮ್. ಸೊ ಕ್ವಿಕ್ಕಾಗಿ ಆ್ಯಂಡ್ ಸೋಷಲ್ ನನಗೆ ಸೋಷಲ್ ನಾಲೆಡ್ಜೇ ಇಲ್ಲ ಅಂತಲ್ಲ. ಬಿಕಾಸ್ 10th CBSE ನಾನು ಇದ್ದಾಗ ಐ ಹ್ಯಾಡ್ ಸ್ಕೋರ್ಡ್ 100 out of 100. ಬಟ್ ಇದು ಒಬ್ವಿಯಸ್ಲಿ ಸ್ವಲ್ಪ ಸಿಲೆಬಸ್ ಚೇಂಜ್ ಇದೆ. ಸ್ಟಿಲ್ ಅನಾಲಿಸಿಸ್ ಮಾಡಿರೋದು. ಸೊ ಐ ಗೆಸ್ ಸಮ್ವೇರ್ ಆರ್ ದಿ ಅದರ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಡೆಫಿನೆಟ್ಲಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್. ಓಕೆ, ಸೊ ಯಾವುದಿದೆ ವರ್ಲ್ಡ್ ವಾರ್ ನೋಡಬೇಕಾದ್ರೆ ಕಾಸಸ್ ಎಫೆಕ್ಟ್ಸ್ ಏನೇನು, ಮತ್ತು ನೆಕ್ಸ್ಟ್ ರೆವಿನ್ಯೂ ಸಿಸ್ಟಮ್ಸು, ಜಮೀನ್ದಾರಿ ಸಿಸ್ಟಮ್ ಆಯಿತು ಅಥವಾ ಸಬ್ಸಿಡರಿ ಅಲಯನ್ಸು. ಸೊ ಇದೆಲ್ಲ ಟಾಪಿಕ್ಸು ಗೊತ್ತು ಅಂದರೆ ಇಟ್ಸ್ ವೆರಿ ಗುಡ್. ಸೊ ಇಲ್ಲ ಅಂದರೆ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಕ್ವಶನ್ಸ್. ಓಕೆ, ಸೊ ಕ್ವಶನ್ಸ್ ಏನಿದೆ ಫೈನ್. ಇಫ್ ಯು ನೋ ದಿಸ್, ಯು ಆರ್ ಏಬಲ್ ಟು ಆನ್ಸರ್, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಅದಕ್ಕೆ ನಾನು ಸೈಡಿಗೆ ನಿಂತಿರೋದು, ಸೊ ದಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ವಿದೌಟ್ ವೇಸ್ಟಿಂಗ್ ಟೈಮ್. ನೆಕ್ಸ್ಟ್ ಓಕೆ, ಸೊ ಇಷ್ಟೊಂದು ಟಾಪಿಕ್ಸ್ ಬರುತ್ತೆ. ಸೊ ಇಲ್ಲೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ರೆಬಿಲಿಯನ್ ಆಯಿತು, ರಾಯಣ್ಣಾಸ್ ರಿವೋಲ್ಟ್ ಆಯಿತು, ಮತ್ತು ಮೇಯ್ನ್ ಆಂಗ್ಲೋ ಮೈಸೂರು ವಾರು. ಸೊ ಆಂಗ್ಲೋ ಮೈಸೂರು ವಾರ್ ದೆರ್ ಆರ್ ಹೈಯರ್ ಚಾನ್ಸಸ್, ಯಾಕಂದರೆ ಅದೇ ಅಗೇನ್ ಅನಾಲಿಸಿಸ್ ಮಾಡೋದ್ರ ಮೇಲೆ. ಚಿಕ್ಕದೇವರಾಜ ಒಡೆಯವ್ರದ್ದು. ಓಕೆ, ಸೊ ಇಂಡಿಯನ್ ಫಾರಿನ್ ಪಾಲಿಸಿ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕನಾಮಿಕ್ ರಿಫಾರ್ಮ್ಸ್ ಏನಾಯಿತು, ಲಿಬರಲೈಸೇಷನ್, ಗ್ಲೋಬಲೈಸೇಷನ್. ಸೊ ಇದು ಏನಿದೆ ಅಗೇನ್ ಇದರ್ ಮೂರಲ್ಲಿ ಒಂದು. ನೆಕ್ಸ್ಟ್ ರೈತವಾರಿ ಸಿಸ್ಟಮ್ಮು. ಓಕೆ, 5 year ಪ್ಲ್ಯಾನ್ಸ್ ಅಗೇನ್. ಸೊ 5 year ಪ್ಲ್ಯಾನ್ಸು ಡೆಫಿನೆಟಾಗಿ. ಸೊ ಇದರಿಂದ ಏನೇನು ಕ್ವಶನ್ಸ್ ಹೆಂಗೆ ಕೇಳಿದ್ದಾರೆ. ಓಕೆ, ಸೊ ಎಕ್ಸ್ಪ್ಲೈನ್ ದ ಅಗೇನ್ ಬೇಸಿಕ್ ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ಇದರಲ್ಲಿ ಆರ್ಟಿಕಲ್ಸು ದರ್ ಆರ್ ಹೈಯರ್ ಚಾನ್ಸಸ್ ಆರ್ಟಿಕಲ್ 17. ಓಕೆ ಆಯ್ತಲ್ಲ. ಸೊ ನೆಕ್ಸ್ಟು, ಸೊ ಇದರಿಂದ ಕ್ವಶನ್ಸು ಹೆಂಗೆ ಕೇಳಿದ್ದಾರೆ ಅಥವಾ ಏನು ಬರಬಹುದು. ಸೊ ಮೇಜರ್ ಸೋಷಲ್ ರಿಫಾರ್ಮ್ಸು ಯಾವ್ಯಾವುದು, ರಾಜಾ ರಾಮಮೋಹನ್ ರಾಯ್ ಆಯಿತು, ದಯಾನಂದ ಸರಸ್ವತಿ ಆಯಿತು, ಅಥವಾ ಡೌರಿ ಸಿಸ್ಟಮ್ಮು, ಸೊ ಕನ್ಸ್ಯೂಮರ್ ರೈಟ್ಸು, ಸೊ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ. ಸೊ ಇದರಿಂದ ಕ್ವಶನ್ಸು. ಓಕೆ, ಸೊ ನೆಕ್ಸ್ಟ್ ಸೊ ಜಿಯೋಗ್ರಫಿ ಅಂತ ಬಂದಾಗ ರಿವರ್ ಸಿಸ್ಟಮ್ ಏನು, ಬಕ್ರಾನಂಗಲ್ ಡ್ಯಾಮು, ಅಥವಾ ಅಗೇನ್ ಮ್ಯಾಪಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಕಮ್ಮಿನೇ. ಬಟ್ ಪ್ರಾಜೆಕ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಸಾಯಿಲ್ ಟೈಪ್ಸ್ ಅಂದಾಗ ಅಗೇನ್ ಎರೋಷನ್ನು. ಸೊ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಓಕೆ ನೋಡ್ಕೊಳ್ಳಿ. ಓಕೆ, ಸೊ ಕ್ವಶನ್ಸ್ ಅಂತ ಬಂದಾಗ ಸಾಯಿಲ್ ಎರೋಷನ್ ಹೆಂಗಾಗತ್ತೆ, ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್, ಅಥವಾ ಹೌ ಕ್ಯಾನ್ ವಿ ಪ್ರಿವೆಂಟ್ ಇಟ್. ಸೊ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ನು. ಸೊ ಕಂಪೇರ್ ಯಾವ್ದು ಬೇಕಾದ್ರೂ ಡಿಫ್ರೆನ್ಸಸ್ ಕೇಳ್ಬೋದು. ಓಕೆ, ಸೊ ಅಗೇನ್ ಮಾನ್ಸೂನ್ ಅಂತ ಬಂದಾಗ ಹೌ ಇಟ್ ಈಸ್ ಡಿಪೆಂಡೆಂಟ್, ಹೌ ಅಗ್ರಿಕಲ್ಚರ್ ಇಸ್ ಡಿಪೆಂಡೆಂಟ್. ಓಕೆ, ಸೊ ಮೂಮೆಂಟ್ಸು, ಸೊ ಏನೇನೇ ಮೂಮೆಂಟ್ಸು ಲೈಕ್ ಫಾರ್ ದ ನೇಚರ್ ಆಗಿರೋದು. ಎಕನಾಮಿಕ್ಸು, ಬ್ಯಾಂಕ್. ಸೊ ಬ್ಯಾಂಕ್ ಏನಿದೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಅದ್ರ ಕ್ವಶನ್ಸ್ ಇಲ್ಲೇ ಇದೆ. ಅಗೇನ್ ಮೇನ್ ಫಂಕ್ಷನ್ಸ್ ಆಫ್ ಬ್ಯಾಂಕ್, UNO ಆಯಿತು, ಸೊ ಅಚೀವ್ಮೆಂಟ್ಸ್ ಆಫ್ UNO. ಸೊ UNO ಇಂದ ಡೆಫಿನೆಟಾಗಿ ಒಂದು ಕ್ವಶನ್, ಒಂದಲ್ಲ ಒಂದು ಕ್ವಶನ್ನು. ಸೊ ಲಾಸ್ಟ್ ಮ್ಯಾಪ್ಸು. ಸೊ ಮ್ಯಾಪ್ಸು ಅಗೇನ್ ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡು ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದು ಬಿಟ್ಟರು ಅಂದರೆ ಡ್ಯಾಮ್ಸು ಅಥವಾ ಪೋರ್ಟ್ಸು, ಎರಡರಲ್ಲಿ ಯಾವುದಾದ್ರೂ ಒಂದು. ಅಗೇನ್ ಸೊ ಇಂಡಿಯಾಯಿಂದ ಯಾವ ಈಕ್ವೇಟರ್ ಪಾಸ್ ಆಗ್ತದೆ, ಸೊ ಲ್ಯಾಟಿಟ್ಯೂಡ್ ಎಷ್ಟು, ಇದು. ಓಕೆ, ಸೊ ಡನ್, ದಟ್ಸ್ ಆಲ್. ಸೊ ಅಗೇನ್ ನೀವು ಟಾಪಿಕ್ಸ್ ನೋಡ್ಕೊಂಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಳ್ಳಿ ಅಂತ ಕ್ವಿಕ್ಕಾಗಿ ವಾಟ್ ಎವರ್ ದ ಅನಾಲಿಸಿಸ್ ದಟ್ ಹ್ಯಾಸ್ ಬಿನ್ ಡನ್, ಸೊ ಅದು ನಿಮ್ಗೆ ಪ್ರೆಸೆಂಟ್ ಮಾಡಿದ್ದು. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಲಾಸ್ಟ್ preparatory exam. Okay, so see you all tomorrow with
ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಾನ್ಸೆಪ್ಟ್ಸ್. ಸೊ ಸೈನ್ಸು ಮ್ಯಾಥ್ಸ್ ಏನು ಅಪ್ಲಿಕೇಶನ್ ಬೇಸ್ಡ್ ಕಾನ್ಸೆಪ್ಟ್ಸ್ ಇದೆ, ಐ ವಿಲ್ ಬಿ ಕವರಿಂಗ್ ಇನ್ ಡೆಪ್ತ್. ಅಥವಾ ಕೆಲವೊಂದು ಇನ್ನು ಪಿ ವೈ ಕ್ಯೂಸ್ ಇದೆ, ಸೊ ಪಿ ವೈ ಕ್ಯೂಸ್ ಮಾಡಿಸ್ತೀನಿ. ವಿತ್ ದಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.